ಪ್ರೊಬೇಷನರಿ IPS ಅಂತ ಹರ್ಷವರ್ಧನ್ ಅವರು ಈಗಲೇ ಕೇಳ್ಬಿಟ್ಟಿದ್ದು ಮಧ್ಯಪ್ರದೇಶ ಮೂಲತಃ ಅಂತ. ಅವರು ಇನ್ನು ನಿನ್ನೆ ಮೈಸೂರಿಂದ ನಮ್ಮ ಹಾಸನ ಜಿಲ್ಲೆಗೆ ಅವರು ಪ್ರೊಬೇಷನರಿ ಆಗಿ ಆಗಮಿಸ್ತಾ ಇದ್ರು. ಅವರು ನಿನ್ನೆ ಕಿತ್ತಾನೆಗಡಿ, ನಮ್ಮ ಹಾಸನ ತಾಲೂಕು ಕಿತ್ತಾನೆಗಡಿ ಹತ್ರ ಅವರು ಅಪಘಾತಗೊಂಡು ನಿಧನ ಹೊಂದಿರೋದು ನಮಗೆಲ್ಲರೂ ಕೂಡ ಬೇಸರ ತಂದಿದೆ. ಬಹಳ ದುಃಖ ಭರಿತ ಕೂಡ. ಬಹಳ ಚಿಕ್ಕ ವಯಸ್ಸು ಕೂಡ, 26 ವಯಸ್ಸಿನಲ್ಲೇ ಅವರು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದಂಥವ್ರು. 30-35 ವರ್ಷ ಅವ್ರಿಗೆ ಸರ್ವಿಸ್ ಮುಂದೆ ಇರ್ತಿತ್ತು. ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ಅಧಿಕಾರನ ಕೂಡ ಅವರು ಮುಂದೆ ಅವರು ತಗೊಂತಾ ಇದ್ರು. ಬಹಳಷ್ಟು ಬೇಸರ. ನಾವು ಕೂಡ ಅವರ ಒಂದು ಮೃತದೇಹನ ನೋಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬೇಸರ ಆಯ್ತು. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅವರು ನಿಧನಗೊಂಡಿರೋದು ಅವ್ರ ಕುಟುಂಬಕ್ಕೂ ಕೂಡ ಈ ಒಂದು ಶಕ್ತಿ ಭರವಸದ ಶಕ್ತಿ ಕೊಡ್ಲಿ ಭಗವಂತ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಬಹಳಷ್ಟು ನೋವು ತಂದಿದೆ. ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಇಂಥ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು. ಎಲ್ಲ ಒಂದ್ ಕಡೆ ನಮ್ಮ ಸರ್ಕಾರನು ಕೂಡ ಇದನ್ನ ಮುನ್ನೆಚ್ಚರಿಕೆಯನ್ನು ತಗೊಂಡು ಈಗಾಗಲೇ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಯಾಕೆಂದ್ರೆ ಇಲ್ಲ ಒಂದ್ ಕಡೆ ಜೀಪು, ನಾನು ಕೇಳ್ಪಟ್ಟಿರೋದು ಇಲ್ಲ ಒಂದ್ ಕಡೆ ಟೈರ್ ಬರ್ಸ್ಟ್ ಆಗಿ ಇದು ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆದ್ರೆ ತನಿಖೆ ಆದ ನಂತರ ಅದೇನು ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ. ಆದ್ರೂ ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರನ IPS ಅಧಿಕಾರಿಗಳಿಗೆ ಒಂದು ಪ್ರೊಬೇಷನರಿ ಅಂತವ್ರಿಗೂ ಕೂಡ ಒಂದು ಜೀಪ್ ಕೊಡುವಂತದ್ದು, ಎಲ್ಲ ಒಂದ್ ಕಡೆ ಏರ್ ಬ್ಯಾಗ್ ಇರೋಂತ ವಾಹನಗಳನ್ನ ಕೊಟ್ರೆ ಒಳ್ಳೇದು ಅಂತ ನಾನು ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಇದನ್ನ ಸದನದಲ್ಲೂ ಕೂಡ ಒಂದು ಚರ್ಚೆ ಆಗ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ರಕ್ಷಕರು, ನಮ್ಮ ಸಾರ್ವಜನಿಕರು ರಕ್ಷಣೆ ಮಾಡೋಂತ ರಕ್ಷಕರಿಗೇನೆ ಒಂದು ಒಳ್ಳೆ ಉತ್ತಮವಾದಂತ ವಾಹನ ಕೊಡದೆ ಹೋದ್ರೆ ರಕ್ಷಣೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ. ಈಗಾಗಲೇ ಹಲವಾರು ಉದಾಹರಣೆಗಳನ್ನ ತಾವು ನೋಡಿದೀವಿ. CM ಪೈಲಟ್ ಇರ್ಬೋದು ಅಥವಾ VIP ಪೈಲಟ್ಸ್ ಗಳಿಗೆ ಅವರು ಒಂದು ಜೀಪ್ ನ ಅವರೊಂದು ಸರಿ ಸಮಾನವಾಗಿ ಹೋಗುವಂತ ವಾಹನ ಒಂದು ವೇಗಕ್ಕೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಬಹಳಷ್ಟು ಅದು ಆಕ್ಸಿಡೆಂಟ್ ಆಗುವಂಥದ್ದು, ಅಪಘಾತ ಆಗಿರೋದು ಕೂಡ ನಾವು ತಮ್ಮ ಮುಂದೆ ಉದಾಹರಣೆಗಳಿದೆ. ಹಾಗಾಗಿ VIP ಪ್ರೋಟೋಕಾಲ್ ಇರ್ಬೋದು ಮತ್ತು ಎಲ್ಲ ಉತ್ತಮ ಒಂದು ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಒಂದು ಉತ್ತಮವಾದ ಒಂದು ವಾಹನವನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ಹೌದು, ಬೇಸಿಕ್ ಮಾಡಲ್ ತಾವು ನೋಡ್ತಾ ಇದ್ರಿ. ಜೀಪ್ ಇವತ್ತು ಜೀಪ್ ಅನ್ನು ಕೂಡ ಪ್ರತಿಯೊಂದು ಇದರಲ್ಲೂ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಜೀಪ್ ನ ಪರ್ಚೇಸ್ ಮಾಡಿದ್ದಾರೆ. ಇಲ್ಲ ಒಂದ್ ಕಡೆ ಏರ್ ಬ್ಯಾಗ್ ಇರೋಂಥದನ್ನ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೀಗ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ, ನಿಮ್ಗೆ ಏನ್ ತಿಳಿದು? ಇಲ್ಲ, ನಾನು ಕೂಡ ಕೇಳಿದೆ ಅಪಘಾತ ಆಗಿರೋದಕ್ಕೆ ಕಾರಣ ಏನು ಅಂತ. ಅವರು ಹೇಳಿದ್ರು ತನಿಖೆ ಆಗ್ಬೇಕು, ತನಿಖೆ ಆದ ನಂತರ ಗೊತ್ತಾಗುತ್ತೆ ಅಂತ. ಆದ್ರೆ ನಾವು ಸಾರ್ವಜನಿಕ ವಲಯದಲ್ಲಿ ಮತ್ತು ಅಲ್ಲಿ ಕೇಳಿದಂತ ಅಪಘಾತ ಆಗಿರೋಂತ ಸ್ಥಳದಲ್ಲಿ ಕೇಳಂತ ಸಂದರ್ಭದಲ್ಲಿ ಟೈರ್ ಒಂದು ಹಳೆ ಟೈರ್ ಇದರಿಂದ ಟೈರ್ ಬರ್ಸ್ಟ್ ಆಗಿ ಅಪಘಾತ ಆಗಿದೆ ಅಂತ ಕೇಳ್ಬಿಟ್ಟಿದೀವಿ. ಹಾಗಾಗಿ ಬಹಳ ಬೇಸರ ಅಂತ ಸಂಗತಿ ಇದು. ಯಾಕಂದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ತೀರೋಂಥದ್ದು ಅಪಘಾತ ಒಂದು ತೀರುವಂತದ್ದು ಬಹಳಷ್ಟು ಬೇಸರ ಇರ್ತದೆ. ಅದು ನಮ್ಮ ಹಾಸನ ಜಿಲ್ಲೆಗೆ ಅವರು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಬರ್ಬೇಕಾದಂತ ಸಂದರ್ಭದಲ್ಲಿ ಆಗಿರೋದಂತೂ ಬಹಳ ಬೇಸರದ ಸಂಗತಿ ಸರ್. ಖಂಡಿತವಾಗೂ ಇವತ್ತು DCM ಕೂಡ ಬರ್ತಾ ಇದಾರೆ. ನಾನು ಕೂಡ ಸದನದಲ್ಲಿ ನಮ್ಮ ಗೃಹ ಸಚಿವರಿಗೆ ಕೇಳಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಕ್ಕೆ ನಾನು ಬಯಸ್ತೇನೆ.